ನೋಡ್ರಿ, SIT ಮಾಡಿದ್ದಾರೆ. SIT ತನಿಖೆ ಹೊರಗೆ ಬರಲಿ. ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಭಾರಿ ಒಂದು ಅಪರಾಧ ಆಗಿದೆ ಅಂತ ಮೊದಲ ಬಿಂಬಿಸೋದು ಸರಿಯಲ್ಲ. ನೀವು ತನಿಖೆಗೆ ಆರ್ಡರ್ ಮಾಡಿದ್ರೆ ವೇಟ್ ಮಾಡಿರಿ. ತನಿಖೆ ರಿಪೋರ್ಟ್ ಬರಲಿ, ತನಿಖೆ ರಿಸಲ್ಟ್ ಬರಲಿ. ಕೋರ್ಟ್ ಇದೆ, ಕಾನೂನು ಇದೆ. ಅದು ತನಿಖೆ ಮಾಡ್ರಿ. ತನಿಖೆ ಮಾಡೋಕ್ಕಿಂತ ಮೊದಲ ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ? ಮತ್ತು ಭಾರತದ, ಅದರಲ್ಲೂ ಕರ್ನಾಟಕದ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ. ಅಲ್ಲಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದ್ರೆ ಅದು ತನಿಖೆಗೆ SIT ನೀವು ಮಾಡಿರಿ. SIT ಬರೋ ತನಕ ವೇಟ್ ಮಾಡಿರಲ್ಲ. ಇಷ್ಟು ಗಡಬಡಿ ಯಾಕೆ ನಿಮ್ಗೆ? ಅದನ್ನ ಟಾರ್ಗೆಟ್ ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ. ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅನ್ನ ಕೇಳ್ತಾ ಇದ್ರು ರೆಡಿ ಹಾಕಿ. ಕೇರಳ ಸರ್ಕಾರ ಇದ್ರ ಬಗ್ಗೆ ತನಿಖೆ ಒತ್ತಾಯ ಮಾಡಬೇಕು, ಮತ್ತೊಂದು ಆಗ್ರಹವನ್ನ ಈ ವಿಷಯ ಎತ್ತಿದವ್ರು ಮಾಡಿದ್ರು. ಅಂದ್ರೆ ಇದ್ರ ಅರ್ಥ ಏನು? ಇಲ್ಲ ಅಂದ್ರೆ ಲೆಫ್ಟ್ ಪಾರ್ಟಿದು ಆಂಟಿ ಹಿಂದೂ ಶಕ್ತಿಗಳು ಇದರಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಉಳಿದದ್ರ ಬಗ್ಗೆ ನಾನು ಯಾವುದೋ ಪರ ವಿರೋಧ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಲೆಟ್ ಮಿ ಕ್ಲಾರಿಫೈ ವೆರಿ ವೆರಿ ಕ್ಯಾಂಡಿಡ್ಲಿ. ತನಿಖೆ ಆರ್ಡರ್ ಮಾಡಿರಲ್ಲ, ತನಿಖೆ ಸಂಬಂಧ ವೇಟ್ ಮಾಡಿ. ಕರ್ನಾಟಕದಲ್ಲಿ ಇದೆ. ಕರ್ನಾಟಕದ ನೀವು ಆರೋಪ ಮಾಡಿರುವಂಥ ಏನು ಘಟನೆಗಳಿದಾವೆ ಕರ್ನಾಟಕದಲ್ಲಿ ನಡೀತಾವೆ ಅಂತ ಮಾಡಿದೆ. ಕರ್ನಾಟಕದ ತನಿಖಾ ವ್ಯವಸ್ಥೆಯಲ್ಲಿ SIT ಮಾಡಿದ್ದೀರಿ. ನಾವು ಮಾಡ್ಬೋದು ಅಂತ ತನಿಖೆ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು, ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು. ಸ್ಟೇಟ್ ಪೊಲೀಸ್ ಬಿಟ್ಟು SIT ಮಾಡಿದ್ದಾರೆ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಸಂಬಂಧ ಕಾಯಿರಲ್ಲ. ಕೇರಳ ಸರ್ಕಾರ ಏನು ಸಂಬಂಧ ಇದಕ್ಕೆ? ನೋಡ್ರಿ, SIT ಮಾಡಿದ್ದಾರೆ. SIT ತನಿಖೆ ಹೊರಗೆ ಬರಲಿ. ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಭಾರಿ ಒಂದು ಅಪರಾಧ ಆಗಿದೆ ಅಂತ ಮೊದಲ ಬಿಂಬಿಸೋದು ಸರಿಯಲ್ಲ. ನೀವು ತನಿಖೆಗೆ ಆರ್ಡರ್ ಮಾಡಿದ್ರೆ ವೇಟ್ ಮಾಡಿರಿ. ತನಿಖೆ ರಿಪೋರ್ಟ್ ಬರಲಿ, ತನಿಖೆ ರಿಸಲ್ಟ್ ಬರಲಿ. ಕೋರ್ಟ್ ಇದೆ, ಕಾನೂನು ಇದೆ. ಅದು ತನಿಖೆ ಮಾಡ್ರಿ. ತನಿಖೆ ಮಾಡೋಕ್ಕಿಂತ ಮೊದಲ ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ? ಮತ್ತು ಭಾರತದ, ಅದರಲ್ಲೂ ಕರ್ನಾಟಕದ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ. ಅಲ್ಲಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದ್ರೆ ಅದು ತನಿಖೆಗೆ SIT ನೀವು ಮಾಡಿರಿ. SIT ಬರೋ ತನಕ ವೇಟ್ ಮಾಡಿರಲ್ಲ. ಇಷ್ಟು ಗಡಬಡಿ ಯಾಕೆ ನಿಮ್ಗೆ? ಅದನ್ನ ಟಾರ್ಗೆಟ್ ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ. ನೋಡ್ರಿ, SIT ಮಾಡಿದ್ದಾರೆ. SIT ತನಿಖೆ ಹೊರಗೆ ಬರಲಿ. ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಭಾರಿ ಒಂದು ಅಪರಾಧ ಆಗಿದೆ ಅಂತ ಮೊದಲ ಬಿಂಬಿಸೋದು ಸರಿಯಲ್ಲ. ನೀವು ತನಿಖೆಗೆ ಆರ್ಡರ್ ಮಾಡಿದ್ರೆ ವೇಟ್ ಮಾಡಿರಿ. ತನಿಖೆ ರಿಪೋರ್ಟ್ ಬರಲಿ, ತನಿಖೆ ರಿಸಲ್ಟ್ ಬರಲಿ. ಕೋರ್ಟ್ ಇದೆ, ಕಾನೂನು ಇದೆ. ಅದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.